ರಾಜ್ಯದಲ್ಲಿ ಜಾತಿಗಣತಿ ಮುಂದೂಡಿಕೆ ಆಗುತ್ತಾ? ಜಾತಿಗಣತಿ ವಿರುದ್ಧ ಕೋರ್ಟ್ಗೆ PIL ಅರ್ಜಿ. ಸಿಎಂ ನೇತೃತ್ವದಲ್ಲಿ ದಿಢೀರ್ ಉನ್ನತ ಸಭೆ, ಜಾತಿಗಣತಿ ಮುಂದೂಡಲು ಸಚಿವರ ಜಗಳ. ಏನಾಯಿತು? ಸೆಪ್ಟೆಂಬರ್ 22ರಿಂದ ರಾಜ್ಯದಲ್ಲಿ ಜಾತಿಗಣತಿ ಆರಂಭವಾಗ್ತಿದೆ. ಆದರೆ ಜಾತಿಗಣತಿ ಆರಂಭಕ್ಕೆ ಹಲವಾರು ವಿಘ್ನ ಎದುರಾಗುತ್ತಿದೆ. ಜಾತಿಗಣತಿಯ ಕಾಲಂನಲ್ಲಿ ಹಿಂದೂ ಕ್ರಿಶ್ಚಿಯನ್ ಸೇರಿಸುವ ವಿವಾದ ಜೋರಾಗಿದೆ. ಪರ ವಿರೋಧದ ಮಧ್ಯೆ ಜಾತಿಗಣತಿ ಶುರುವಾಗುವ ಮೊದಲೇ ಮುಂದೂಡಿಕೆ ಮಾಡಬೇಕು ಅನ್ನುವಂತಹ ಮಾತು ಜೋರಾಗಿ ಕೇಳಿ ಬರ್ತಿದೆ. ಇವರ ಜೊತೆಗೆ ಸರ್ಕಾರದ ಜಾತಿಗಣತಿ ಹೈಕೋರ್ಟ್ನಲ್ಲಿ ಕಾನೂನು ಸವಾಲು ಎದುರಾಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಹೈಕೋರ್ಟ್ನಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ಅಧಿಕಾರ ವ್ಯಾಪ್ತಿ ಮತ್ತು ಜಾತಿಗಳ ವರ್ಗೀಕರಣದಲ್ಲಿನ ದೋಷಗಳನ್ನು ಪ್ರಶ್ನಿಸಿ 2 ಪ್ರತ್ಯೇಕ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳನ್ನು ಸಲ್ಲಿಸಲಾಗಿದೆ. ಇದರ ಬೆನ್ನಲ್ಲೇ ಸರ್ಕಾರ ದಿಢೀರ್ ಸಭೆ ಕರೆದಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಭೆ ನಡೆದಿದ್ದು, ಸಭೆಯಲ್ಲಿ ಜಾತಿಗಣತಿ ಸರ್ವೆಯನ್ನ ಮುಂದೂಡಲು ಸಚಿವರು ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಜಾತಿಗಣತಿ ಸರ್ವೆ ಬಗ್ಗೆ ಗೊಂದಲ ಹೆಚ್ಚಾಗಿದೆ. 331 ಜಾತಿಗಳು ಹೊಸದಾಗಿ ಸೇರ್ಪಡೆಯಾಗಿವೆ. ಇವುಗಳನ್ನು ಪರಿಗಣಿಸುವುದು ಕಷ್ಟ. ಹೀಗಾಗಿ ಜಾತಿಗಣತಿಯನ್ನೇ ಮುಂದೂಡಿದರೆ ಹೇಗೆ ಎಂದು ಸಚಿವ ಸಂಪುಟದಲ್ಲಿ ಪ್ರಸ್ತಾಪ ಆಗಿರುವಂಥದ್ದು. ಕ್ಯಾಬಿನೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಮೊದಲು ಜಾತಿಗಣತಿ ವರದಿ ಸಂಬಂಧ ಸಚಿವರ ಬಳಿ ವೈಯಕ್ತಿಕ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿದ್ರು. ಈ ವೇಳೆ ದಲಿತ ಸಮುದಾಯದ ಸಚಿವರು ಜಾತಿಗಣತಿ ನಮ್ಮ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲೇ ಇದೆ, ಅದು ನಮ್ಮ ಪಾಲಿಸಿ, ಜಾತಿಗಣತಿಯಿಂದ ಹಿಂದೆ ಸರಿಯೋದು ಬೇಡ ಎಂದು ಆಗ್ರಹ ವ್ಯಕ್ತಪಡಿಸಿದ್ರು. ಆದರೆ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಲಿಂಗಾಯತ ಸಮುದಾಯದ ಸಚಿವರು ಹಾಗೂ ಒಕ್ಕಲಿಗ ಸಮುದಾಯದವರು ಸಚಿವರು ಏರು ಧ್ವನಿಯಲ್ಲಿ ವಿರೋಧಿಸಿದ್ರು. ಸಚಿವ ಸಂಪುಟ ಸಭೆಯಲ್ಲಿ 2 ರೀತಿಯ ಅಭಿಪ್ರಾಯ ವ್ಯಕ್ತವಾಗಿದೆ. ಗಣತಿ ಮುಂದುವರಿಸಿದ್ರೆ ಸರ್ಕಾರಕ್ಕೆ ತೊಂದರೆ ಆಗಬಹುದು ಎಂದು ಕೆಲ ಸಚಿವರು ವಾದಿಸಿದ್ದಾರೆ. ಜಾತಿಗಣತಿ ನಡೆಯಲಿ ಎಂದು ಕೇವಲ 3 ಸಚಿವರು ಮಾತ್ರ ಬೆಂಬಲಿಸಿದ್ದಾರೆ. ಆ 3 ಸಿದ್ದರಾಮಯ್ಯ, ಸಂತೋಷ್ ಲಾಡ್, KH ಮುನಿಯಪ್ಪ. ಸಚಿವ ಸಂಪುಟದಲ್ಲಿ ಈ ಬಗ್ಗೆ ಬಿಸಿಯಾದಂತಹ ಚರ್ಚೆ ಆಗಿರುವಂಥದ್ದು. ತುಂಬಾ ಸಿಂಪಲ್. ಮೊದಲಿಂದಲೂ ಕೂಡ ಜಾತಿಗಣತಿ ಅಗತ್ಯ ಇಲ್ಲ ಅನ್ನೋದನ್ನ ಲಿಂಗಾಯತ ಸಮಾಜದ ಶಾಸಕರು ಮತ್ತು ಸಚಿವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಹಿರಂಗವಾಗಿಯೂ ಕೂಡ ಹೇಳಿಕೆಗಳನ್ನು ಕೊಟ್ಟಿದ್ರು. ಅವರಷ್ಟೇ ಅಲ್ಲ, KPCC ಅಧ್ಯಕ್ಷ DK ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಗಳು, ಅವರು ಕೂಡ ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ಅವರ ಟೀಮ್ ಮೂಲಕ ಜಾತಿಗಣತಿ ಆಗುವಂಥದ್ದು ಬೇಡ ಅಂತ ವಿರೋಧಿಸಿದ್ರು. ಆದ್ರೆ ಈಗ ಸಚಿವ ಸಂಪುಟ ಸಭೆಯಲ್ಲೇ ಏರು ಧ್ವನಿಯಲ್ಲಿ ಜಗಳ ಕೂಡ ಆಗಿದೆ ಅನ್ನೋದನ್ನ ಸಾಕಷ್ಟು ಮಾಧ್ಯಮಗಳು ಕೂಡ ವರದಿ ಮಾಡಿವೆ. ಏರು ಧ್ವನಿಯಲ್ಲಿ ಮುಖ್ಯಮಂತ್ರಿಗಳನ್ನ ಮತ್ತು ಅವರ ನಡೆಯನ್ನ, ಜಾತಿಗಣತಿ ಮಾಡಬಾರದು ಅನ್ನುವಂತಹ ನಡೆಯನ್ನ ವಿರೋಧಿಸಿದ್ದಾರೆ. ಅತ್ಯಂತ ಸ್ಪಷ್ಟವಾಗಿ ಒಕ್ಕಲಿಗ ಲಿಂಗಾಯತ ಸಮಾಜದ ಸಚಿವರುಗಳು ಜಾತಿಗಣತಿ ಮಾಡಿದ್ರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ, ಈ ಹಿಂದೆ ಹೇಗೆ ಲಿಂಗಾಯತ ಪ್ರತ್ಯೇಕ ಧರ್ಮದ ಗಂಭೀರ ವಿವಾದ ಸರ್ಕಾರಕ್ಕೆ ಕಳಂಕವಾಯಿತು ಅದೇ ರೀತಿ ಆಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ನೀಡಿರುವಂತಹ ಸಂದರ್ಭದಲ್ಲಿ ನೋಡಿ, ಹೇಳಿ ಕೇಳಿ ಅಹಿಂದ ಸರ್ಕಾರ ಅಂತ ಹೇಳ್ಕೊಳ್ಳುವಂಥದ್ದು. ಅಹಿಂದ ಮತಗಳ ಪಾಲಿನಿಂದ, ಆ ಮತ ಭಿಕ್ಷೆಯಿಂದ ಗೆದ್ದಂತಹ ಬಹುಪಾಲು ಶಾಸಕರು ಸಚಿವರು ಇವತ್ತು ಜಾತಿಗಣತಿಯನ್ನು ವಿರೋಧಿಸುತ್ತಿದ್ದಾರೆ ಅನ್ನುವುದನ್ನು ಮೇಲ್ನೋಟಕ್ಕೆ ಈ ವರದಿಯಿಂದ ನಾವು ಕಾಣಬಹುದು. ಆದಾಗ್ಯೂ ಇದು ಅಹಿಂದ ಸರ್ಕಾರ. ಜಾತಿಗಣತಿಯನ್ನು ಮುಂದೂಡಿದ್ರೆ ಏನಾದರೂ ಸಿದ್ದರಾಮಯ್ಯ ಅವರು ಎರಡನೇ ಸಂದರ್ಭವೂ ಕೂಡ ಜಾತಿ ಗಣತಿಯ ವಿಚಾರವಾಗಿ ಹಿನ್ನಡೆ ಅನುಭವಿಸಿದ್ದಾರೆ. DK ಶಿವಕುಮಾರ್ ಬಣ ಮುಂದೆ ಸಾಗಿದೆ ಅನ್ನುವಂಥದ್ದು ಸ್ಪಷ್ಟ ಆಗತ್ತೆ. ಆದರೆ ಅಹಿಂದ ಮಂದಿ ಇದನ್ನ ಯಾವ ರೀತಿ ತಗೋತಾರೋ ನೋಡಬೇಕು.